ಅಭಿ ಅಪ್ಪನ್ಗೆ 15 ದಿವಸದೊಳಗಡೆ ಆಪರೇಷನ್ ಮಾಡಿಸ್ಬೇಕಂತೆ, ಸ್ಟಂಟ್ ಹಾಕ್ಬೇಕಂತೆ, 15 ಲಕ್ಷ ರೂಪಾಯಿ ಆಗುತ್ತೆ ಅಂತ ಹೇಳಿದ್ರು ಡಾಕ್ಟರ್. ಸರಿಮಾ, ಈಗ ಅರ್ಜೆಂಟಾಗಿ ಆಪರೇಷನ್ ಮಾಡಿಸ್ಲೇಬೇಕಲ್ಲ, ನಾನು ಹೇಗಾದ್ರೂ ದುಡ್ಡು ಬೇಗ ಅರೇಂಜ್ ಮಾಡ್ತೀನಿ. ಸರಿಪ್ಪ. ರೂಪಾ, ಅಪ್ಪನ ಆಪರೇಷನ್ಗೆ ಅಮ್ಮ 15 ಲಕ್ಷ ಕೇಳ್ತಿದ್ದಾರೆ. ಏನು 15 ಲಕ್ಷನಾ? 15 ಲಕ್ಷ ಹೇಗ್ ಕೊಡೋದು? ಕೊಡ್ಲೇಬೇಕಲ್ಲ, ಇವಾಗ ಅರ್ಜೆಂಟಾಗಿ ಆಪರೇಷನ್ ಮಾಡಿಸ್ಲೇಬೇಕು. ಸರಿ, ಮನೆ ನನ್ನ ಹೆಸರಲ್ಲಿ ರಿಜಿಸ್ಟರ್ ಮಾಡ್ಕೊಡಕ್ಕೆ ಹೇಳಿ ಕೊಡ್ತೀನಿ. ಬಾಮ್ಮ, ಫೋನ್ ಮಾಡಿದ್ರೆ ನಾನೇ ಪಿಕಪ್ ಮಾಡ್ತಿದ್ನಲ್ಲಮ್ಮ. ಪರವಾಗಿಲ್ಲ ಕಣೋ, ನಾನೇ ಬಂದ್ಬಿಟ್ಟೆ. ಒಂದು ಗ್ಲಾಸ್ ನೀರು ತಗೊಂಡ್ ಬಮ್ಮ. ಹಾ, ತರ್ತೀನಿ. ದುಡ್ಡು ಹೇಳಿದ್ನಲ್ಲ, ಏನಾಯ್ತಪ್ಪ? ಅಮ್ಮ, ನಾನು ಎಲ್ಲ ಕಡೆ ಟ್ರೈ ಮಾಡ್ತಾ ಇದ್ದೀನಮ್ಮ, ಆದ್ರೆ ಎಲ್ಲೂ ಆಗ್ತಾ ಇಲ್ಲ. ನಿನ್ ಸೊಸೆ ಆಫೀಸಲ್ಲಿ ಲೋನ್ ತೆಗೆದು ಕೊಡ್ತಾಳಂತೆ, ಆದ್ರೆ ಅವಳ ಹೆಸರು ಮೇಲೆ ಏನು ಶ್ಯೂರಿಟಿಗೆ ಇಲ್ವಲ್ಲ. ಮನೇನ ಅವಳ ಹೆಸರು ರಿಜಿಸ್ಟರ್ ಮಾಡಿದ್ರೆ ಲೋನ್ ಸಿಗುತ್ತಮ್ಮ. ಸರಿಪ್ಪ, ಆಯ್ತು. ಏನಮ್ಮ, ಏನು ಹೇಳ್ದಿರ ಹೋಗ್ತಾ ಇದೆಯಾ? 15 ದಿವಸದಿಂದ ಅಪ್ಪ ಹಾಸ್ಪಿಟ್ಲಲ್ಲಿ ಇದ್ದಾರೆ. ಬಂದ್ 2 ಸಾರಿ ಅಪ್ಪನ ಮುಖ ನೋಡ್ಕೊಂಡು ಹೋಗಿದ್ಯಾ? ಮನೇಲಿ ಕುತ್ಕೊಂಡು ಟಾಮ್ ಅಂಡ್ ಜೆರಿ ನೋಡೋಕ್ ನಿಮ್ಗೆ ಸಮಯ ಇದೆ? ಮನೇನ ಹೆಂಡತಿ ಹೆಸರಿಗೆ ಬರ್ಕೊಡು ಅಂತ ಕೇಳ್ತಾ ಇದೀಯಾ? ಏನಮ್ಮ ಹಿಂಗ್ ಮಾತಾಡ್ತಾ ಇದೀಯ ನೀನು? ಈಗ್ಲೇ ನಾನು ನಿನ್ ಕೈಗೆಲ್ಲ ಕೊಟ್ಬಿಟ್ಟು ಆಮೇಲೆ ನಾನು ನನ್ ಗಂಡ ಎಲ್ಲೋಗೋದಪ್ಪ? ಮನೇನ್ ಈಗ್ಲೇ ನಾನು ಯಾರ ಹೆಸರಿಗೂ ಮಾಡಲ್ಲ ಕಣೋ. ಮನೇನ ಅವಳ ಹೆಸರಿಗೆ ಮಾಡ್ಕೊಳ್ಳೋದ್ರ ಬದಲು ನನ್ ಮನೇನ್ ಮಾರ್ಬಿಟ್ಟೆ ನನ್ ಗಂಡನ ಆಪರೇಷನ್ ಮಾಡ್ಕೊಂಡು ಒಂದ್ ಲೀಸ್ ಮನೆ ತಗೊಂಡು ಹೊರಟೋಗ್ತೀನಿ. ಮನೆ ಈಗ್ಲೇ ಅವಳ ಹೆಸರು ಮಾಡಿ 1 ರೂಪಾಯಿಗೂ ನಿಮ್ ಹತ್ರ ಬಂದ್ ಭಿಕ್ಷೆ ಬೇಡು ಅಂತೀಯಾ?